ಮೊದಲಿಗೆ ತೆಂಗಿನ ತೋಟ, ಹಾಂ ತೆಂಗು ಕಾಣ್ಬೋದು ನೀವು. ಹ್ಞೂ ಅಡಿಕೆ ಈಗ ಫಸಲಿಗೆ ಬರ್ತಾ ಇರ್ತಕ್ಕಂಥ ಸಣ್ಣ ಗಿಡಗಳು. ಹ್ಞೂ ಅದರಲ್ಲಿ ಒಳಗಡೆ ನೇಪಿಯರ್ ಹುಲ್ಲು ಹಾಕ್ಕೊಂಡಿದ್ದೇವೆ ಹ್ಞೂ ಹಸುಗಳಿಗೆ. ಇದರಲ್ಲಿ ಈಗ ಕಡಿಮೆ ಅಂದರೂ ನಮಗೆ 3 ಹಂತ ಆಯಿತು. ಹ್ಞೂ ತೆಂಗು 3 ತಿಂಗಳಿಗೊಂದು, 2.5-3 ತಿಂಗಳಿಗೊಂದು ಆದಾಯ. ಹ್ಞೂ ಹ್ಞೂ ಅಡಿಕೆ ವರ್ಷಕ್ಕೊಂದು ಆದಾಯ. ಹ್ಞೂ ಈ ಹುಲ್ಲು ನೆಟ್ಟಿರ್ತಕ್ಕಂಥದ್ದು ಹಸು ಸಾಕುವವರಿಗೆ ದಿನ ಆದಾಯ. ಹ್ಞೂ ನಿಮ್ಮ ಹತ್ರ ಯಾವ ಥರ ಹಸುಗಳಿದ್ದಾವೆ? ನಮ್ಮಲ್ಲಿ ಇರ್ತಕ್ಕಂಥದ್ದು ಪೂರ್ತಿ ಸಂಪೂರ್ಣ ದೇಶಿ ತಳಿ ಸರ್. ಹಳ್ಳಿಕಾರು, ಮಲೆನಾಡು ಗಿಡ್ಡ, ಗೀರ್ 3 ತಳಿಗಳಿದ್ದಾವೆ. ಆದರೆ ಇವತ್ತು ನಾನು ಸಾಕಿದ್ದೀನಿ ಅಂತ ಎಲ್ರಿಗೂ ಅದನ್ನೇ ಪೂರ್ತಿ ಸಾಕಿ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ಅವ್ರಿಗೆ ಅವಶ್ಯಕತೆಗೆ ಹೆಂಗೆ ಬೇಕೋ ಅವ್ರು ಸಾಕೋತಾ ಇರ್ಬೋದು. ಬಟ್ ಆದರೆ ಯಾವುದೇ ಹಸುಗಾದರೂ ಮೇವು ಮುಖ್ಯ, ಯಾವುದೇ ಹಸುವಿಗೆ ಮೇವು ಮುಖ್ಯ. ಹಾಗಾಗಿ ಹುಲ್ಲು ತುಂಬ ಅವಶ್ಯಕ. ಈ HF ಜರ್ಸಿ ಸಾಕೊಳ್ಳಿ ಅಥವಾ ಹಳ್ಳಿಕಾರ್, ಮಲೆನಾಡು ಗಿಡ್ಡ, ಗಿರ್, ಸಾಹಿವಾಲ್ ಹಲವು ಬ್ರೀಡ್ಗಳಿದ್ದಾವೆ, ಅದೇ ಸಾಕೊಳ್ಳಿ. ಆದರೂ ಈ ಮೇವು ನಾವಿಲ್ಲಿ ನೆರಳಲ್ಲಿ ಬೆಳ್ಕೊಂಡ್ರೆ ಹಸುಗಳಿಗೆ ಮೇವಾಯಿತು, ತೋಟಕ್ಕೆ ಗೊಬ್ಬರ ಆಯಿತು, ಹಾಲಲ್ಲಿ ಆದಾಯ ನೋಡ್ಬೋದು. ಸೊ ಇದು ಒಂದು ಪ್ಯಾಕೇಜು ಸುಲಭವಾಗಿ ಒಬ್ಬ ರೈತ ತನ್ನ ಸ್ವತಂತ್ರವಾಗಿ ಇರೋಕ್ಕೆ ಇದೊಂದು ದಾರಿ ಅಂತ ನಾನು ಹೇಳಬಲ್ಲೆ ಸರ್. ಅದು ತೋಟ ಉಳುಮೆ ಮಾಡಿಲ್ಲ ನೀವು? ಉಳುಮೆ ಮಾಡಿಲ್ಲ ಸರ್, ನೀವು ತೋರಿಸ್ಬೋದು ಸರ್. ಉಳುಮೆ ಮಾಡಿಲ್ಲ, ನಾವು ಹಾಗೆ ಬಿಟ್ಟಿರ್ತಕ್ಕಂಥದ್ದು. ದೂರಕ್ಕೆ ಒಂದೊಂದು ಬಾಳೆ ಕೂಡ ಇತ್ತು, ಈಗ ಅದು ಬಾಳೆ ಹೋಗಿದೆ. ಬಟ್ ಬಾಳೆ ಕೂಡ ಹಾಕೊಂಡ್ರೆ ಮನೆ ಖರ್ಚಿಗೆ ಆಗುವಂಥದ್ದು ವರ್ಷ ಪೂರ್ತಿ ನಮಗೆ ಬಾಳೆನೂ ಸಿಗ್ತದೆ, ಅವರ ವರ್ಷ ಪೂರ್ತಿ ಹಸುಗಳ ಮೇವಿಗಾಗಿ ಹುಲ್ಲು ಸಿಗ್ತದೆ. ಅಡಿಕೆಗೂ ನಾವು ಸಪ್ರೇಟ್ ಖರ್ಚು ಮಾಡ್ತಾ ಇಲ್ಲ, ಹುಲ್ಲಿಗಾಗಿ ಸಪ್ರೇಟ್ ಖರ್ಚು ಮಾಡ್ತಾ ಇಲ್ಲ, ತೆಂಗಿಗಾಗಿ ಸಪ್ರೇಟ್ ಖರ್ಚು ಮಾಡ್ತಾ ಇಲ್ಲ. ಒಂದು ಖರ್ಚಲ್ಲಿ 3 ಬೆಳೆ 4 ಬೆಳೆ ತಗೊಳ್ಬೋದು ಸರ್. ಕಾಳುಮೆಣಸು ನಮ್ಮದು ಸ್ವಲ್ಪ ಕೆರೆ ಪಕ್ಕದ ಭೂಮಿ. ಶೀತ ಈ 2 ವರ್ಷದ ಅತಿಯಾದ ಮಳೆಯಿಂದಾಗಿ ಶೀತ ಬಂದು ಕೆಳಗಿನ ಭಾಗದ ಮೆಣಸುಗಳು ಸುಮಾರು ಕಳ್ಕೊಂಡ್ವಿ. ಇದು ಈಗ ಒಂದು 4-4.5 ವರ್ಷದ ಮೆಣಸಿನ ಬಳ್ಳಿಗಳು ಸರ್. ಇದು ಒಳ್ಳೆ ಇಳುವರಿ ತಗೊಳ್ತಾ ಇದ್ದೇವೆ, ಒಳ್ಳೆ ಬೆಳವಣಿಗೆ ಕೂಡ ಚೆನ್ನಾಗಿ ಬಂದಿದೆ. ಮುಂಡಿನ ಇದು ಮುಂಡಿ ಅಂತ ಕರಿತೇವೆ ಸರ್ ದಕ್ಷಿಣ ಕನ್ನಡ ಭಾಷೆಯಲ್ಲಿ. ಇದು ಸೈಂಟಿಫಿಕ್ ನೇಮು ನನ್ನಷ್ಟು ತಿಳಿದಿಲ್ಲ. ಬಟ್ ಇದು ಗೆಡ್ಡೆ ಸಾಂಬಾರಿಗಾಗಲಿ, ಮಜ್ಜಿಗೆ ಹುಳಿಗಾಗಲಿ, ಪಲ್ಯಕ್ಕಾಗಲಿ ಬಹಳ ರುಚಿಯಾಗಿರ್ತದೆ ಮತ್ತು ಪ್ರಸಿದ್ಧಿಲಿರುವಂಥದ್ದು. ಇದು ದಕ್ಷಿಣ ಕನ್ನಡ, ಉಡುಪಿ, ಶಿರಸಿ, ಸಾಗರ ಭಾಗಗಳಲ್ಲಿ ಬಹಳ ಇದು ಒಂದು ಬಳಕೆಯಲ್ಲಿರ್ತಕ್ಕಂಥ ಒಂದು ತರಕಾರಿ ಅಂತಲೂ ಹೇಳ್ಬೋದು. ಹಾಗೆ ಇದನ್ನು ಇತ್ತೀಚೆಗೆ ಅಂಗಡಿಗಳಲ್ಲಿ ಕೂಡ ಮಾರಾಟ ಮಾಡುವ ಹಂತಕ್ಕೆ ತಲುಪಿದ್ದಾರೆ. ಕಾರಣ ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ಇದು ಗೆಡ್ಡೆ ಒಂದು ಬೆಳೆಯಾದ್ರಿಂದ ಇದನ್ನ ಬಿಡ್ತಿಲ್ಲ ಕಾಡು ಪ್ರಾಣಿಗಳು. ಹಾಗಾಗಿ ಕೆಲವು ಕಡೆ ಮಾರಾಟಕ್ಕೂ ಇದು ಇತ್ತೀಚೆಗೆ ಲಭ್ಯ ಆಗಿರ್ತಕ್ಕಂಥ ಉದಾಹರಣೆಗಳು ಕಂಡಿದ್ದೇವೆ. ಕೆಸುವಿನ ತರ ಕಾಣಿಸುತ್ತೆ. ಕೆಸುವಿನ ತರ ಅದೇ ಫ್ಯಾಮಿಲಿ, ಬಟ್ ಬೇರೆ ಇದು. ಪೊನ್ನೆಕಾಯಿ ಅಂತೇಳಿ ಸರ್. ಇದು ಇಲ್ಲಿ ತಾವು ಕಾಯಿನ ನೋಡಬಹುದು. ಇದನ್ನ ಜಜ್ಜಿ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಇದು ಮಾಡಿ, ಮೊದಲಿನ ಕಾಲದಲ್ಲಿ ದನಗಳು ಬೆಟ್ಟ ಗುಡ್ಡಕ್ಕೆ ಹೋಗಿ ಮೆಂದು ಬರ್ತಾ ಇರ್ತಕ್ಕಂಥ ಸಮಯದಲ್ಲಿ ಬರತಕ್ಕಂಥ ಸೊಳ್ಳೆಗಳಿರ್ಬೋದು, ಮೈ ಮೇಲೆ ಕೂರ್ತಕ್ಕಂಥ ಸಣ್ಣ ಪುಟ್ಟ ಗಾಯಗಳಿರ್ಬೋದು, ಅವುಗಳಿಗೆ ಹಚ್ಚಕ್ಕಾಗಿ ಉಪಯೋಗಿಸ್ತಿರ್ತಕ್ಕಂಥ ಕಾಯಿ ಸರ್ ಇದು. ಪೊನ್ನೆಕಾಯಿ ಅಂತ ಹೇಳಿರ್ತದೆ. ಇದು ಹೂ ಕೂಡ ಪರಿಮಳ ಇರ್ತದೆ, ಹೂ ಒಂದು ಪರಿಮಳ ಇರ್ತದೆ. ಇದು ಕಾಯಿಯ ಬಳಕೆ ನಮ್ಗೆ ತಿಳಿದಿರ್ತಕ್ಕಂಥದ್ದು ಹೆಚ್ಚಾಗಿ. ಮತ್ತೆ ಒಂದು ಮಲ್ಚಿಂಗಿಗೆ ಇದರ ಸೊಪ್ಪು ಭಾರಿ ಚೆನ್ನಾಗಿದೆ ಸರ್. ಇದು ನೀರ್ಗುಜ್ಜೆ ಅಂತ ಹೇಳಿ ದೀವಿ ಹಲಸುವಿನ ಅಣ್ಣ ಅಥವಾ ತಮ್ಮ ಅಂತ ಕರಿಬಹುದು. ಆದ್ರೆ ದೀವಿ ಹಲಸು ಅಲ್ಲ, ಅದೇ ಫ್ಯಾಮಿಲಿಗೆ ಸೇರಿರ್ತಕ್ಕಂಥದ್ದು. ಇದು ಕೂಡ ಸೇಮ್ ದೀವಿ ಹಲಸು ತರನೇ ಅಡಿಗೆಗೆ ಉಪಯೋಗಿಸುವಂತ ಒಂದು ತರಕಾರಿ ಪ್ರಭೇದಕ್ಕೆ ಸೇರಿದ್ದು. ಒಟ್ಟು ನೀವು ನಮ್ಮ ಮೈಸೂರಂತ ಭಾಗದಲ್ಲೂ ಮಲೆನಾಡು ಸೃಷ್ಟಿ ಮಾಡಿಬಿಟ್ಟಿದ್ದೀರಾ. ಇದೆಲ್ಲ ಸಂಪೂರ್ಣ ಸೃಷ್ಟಿ ನಮ್ಮ ತಂದೆಯವರಿಗೆ ಕ್ರೆಡಿಟ್. ನಾವು ಇವತ್ತು ಅದನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದೇವೆ ಅಷ್ಟೇ. ಅದೇ ತುಂಬಾ ಮುಖ್ಯ, ಅದನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದೇವೆ. ಒಳ್ಳೇದು.